ಕಳೆದ 3 ವರ್ಷಗಳಿಂದ ನಾನು ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಂತ ಸರ್ಕಾರ ಬಜೆಟ್ ಗಾತ್ರಕ್ಕಿಂತ ಡಬಲ್ ಸಾಲ ಮಾಡಿದಂತ ಯಾವ್ದಾದ್ರು ರಾಜ್ಯಗಳಿದ್ರೆ ಅದು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ. ಸಾಲವನ್ನ ಗಿನ್ನಿಸ್ ದಾಖಲೆ ಮುಖಾಂತರ ಮಾಡಿದ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 1 ರೂಪಾಯಿ ಕಳೆದ 3 ವರ್ಷಗಳಲ್ಲಿ ಕೊಟ್ಟಿಲ್ಲ. ಈ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರು ಜಿಲ್ಲೆ ಮಾಡ್ತೀರಿ ಅಂತ ಹೇಳಿದ್ರು. ರಂಗರವರ ಸಮಾಧಿಗೆ ಅನ್ಯಾಯ ಆಗಿದೆ, ಮಂಡೆ ಉಂಡು ಬೊಂಡಿಜ್ಜಿ ಅಂತ ಹೇಳಿ ಇವತ್ತು ಕರಾವಳಿಗೆ ಏನು ಘೋಷಣೆ ಮಾಡಿದಿರಿ? ಈ ರಾಜ್ಯದ ಬಜೆಟ್ ನ ಬಗ್ಗೆ ಹೇಳಬೇಕು ಅಂತೇಳಿ ಆದ್ರೆ, ರಾಜ್ಯದ ಸಾಲದ ಹೊರೆಯನ್ನ ಹೆಚ್ಚಿಸಿ ಕರಾವಳಿಯನ್ನ ಕಡೆಗಣಿಸಿದಂತ 2026ರ ಬಜೆಟ್ ಅಂತ ಹೇಳುವಂಥದ್ದು ನಾನು ಪ್ರಥಮವಾಗಿ ಉಲ್ಲೇಖ ಮಾಡ್ತೇನೆ. ಸಹಜವಾಗಿ ಮಾತಾಡುವಾಗ 17 ಬಾರಿ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಮಂಡಿಸಿದ್ದಾರೆ ಅಂತ ಹೇಳುವಂತ ಮಾತನ್ನ ಹೇಳ್ತೇನೆ. ಯಾರು ಎಷ್ಟು ಬಾರಿ ಬಜೆಟ್ ಮಂಡಿಸಿದ್ದಾರೆ ಅಂತ ಹೇಳುವಂಥದ್ದು ಮುಖ್ಯ ಅಲ್ಲ, ಏನನ್ನು ಮಂಡಿಸಿದ್ದಾರೆ ಅಂತ ಹೇಳುವಂಥದ್ದು ಬಹಳ ಮುಖ್ಯ ಆಗ್ತದೆ. ನಮ್ಮ ಭಾಗದಲ್ಲಿ ತುಳುವಲ್ಲಿ ಒಂದು ಮಾತಿದೆ ಅಧ್ಯಕ್ಷರೇ, ಆ ಮಾತು ತಮಗೂ ಕೂಡ ಗೊತ್ತಿದೆ. ಒಂದು ಗಾದೆ ಇದೆ, ಮಂಡೆ ಉಂಡು ಬೊಂಡಿಜ್ಜಿ ಅಂತ ಹೇಳಿ. ಅದರ ಅರ್ಥ ಏನು ಅಂತ ಕೇಳಿದ್ರೆ, ತಲೆ ಇದೆ, ತಲೆ ಒಳಗಡೆ ಏನೂ ಇಲ್ಲ ಅಂತ. ಹಾಗಾಗಿ ಇಲ್ಲಿ ಕೂಡ ನಾನು ಒಂದು ಉಲ್ಲೇಖ ಮಾಡಬೇಕು, ಇಲ್ಲಿ ಬಜೆಟ್ ಆಗಿದೆ, ಆದ್ರೆ ಬಜೆಟ್ ಒಳಗಡೆ ಏನೂ ಇಲ್ಲ ಅಂತ ಹೇಳುವಂಥದ್ದು ಉಲ್ಲೇಖ ಮಾಡ್ತೇನೆ. ಅದಕ್ಕಾಗಿ ತುಳುವಲ್ಲಿರುವಂತಹ ಗಾದೆಯನ್ನ ಉಲ್ಲೇಖ ಮಾಡ್ತೇನೆ. ಪುನರಪಿ ಮಂಡೆ ಉಂಡು ಬೊಂಡಿಜ್ಜಿ, ಮಂಡೆ ಉಂಡು ಬೊಂಡಿಜ್ಜಿ ಅಂತ ಹೇಳುವಂತ ಮಾತನ್ನ ಈ ಬಜೆಟ್ನ ಬಗ್ಗೆ ನಾನು ಉಲ್ಲೇಖ ಮಾಡಬೇಕಾಗತ್ತೆ. ಇವತ್ತು ಕರ್ನಾಟಕ ಸರ್ಕಾರದ 2026-27ನೇ ಸಾಲಿನ ಬಜೆಟ್ ರಾಜ್ಯದ ಆರ್ಥಿಕ ಪ್ರಗತಿಯನ್ನ ಕೊಂಡೊಯ್ಯುವ ಬದಲು ಆರ್ಥಿಕ ಸಂಕಷ್ಟವನ್ನ ತೆರೆದಿಟ್ಟಿದೆ. ಇದು ಸರಿಸುಮಾರು 4,48 ಕೋಟಿ ದೊಡ್ಡ ಗಾತ್ರದ ಬಜೆಟ್ ಎಂದು ಸರ್ಕಾರ ಬಿಂಬಿಸ್ತಾ ಇದೆ. ರಾಜ್ಯ ಸರ್ಕಾರ ಪ್ರಸಕ್ತ ಬಜೆಟ್ನಲ್ಲಿ 97,449 ಕೋಟಿ ವಿತ್ತೀಯ ಕೊರತೆ ಮತ್ತು 29,957 ಕೋಟಿ ರಾಜಸ್ವ ಸಂಗ್ರಹ ಕೊರತೆ ಅಂತ ತೋರಿಸ್ತಾ ಇದೆ. ಈ ಮೂಲಕ 2026-27ನೇ ಸಾಲಿನ ಅಂತ್ಯಕ್ಕೆ ಸಂಪದ್ಭರಿತವಾಗಿದ್ದಂತಹ ನಮ್ಮ ನಾಡಿಗೆ, ನಮ್ಮ ರಾಜ್ಯಕ್ಕೆ ಒಟ್ಟು ಸಾಲದ ಹೊರೆಯನ್ನ 8,24,00,000 ಕೋಟಿಗೆ ಏರಿಸಿದ್ದೇ ಈ ಒಂದು ರಾಜ್ಯ ಸರ್ಕಾರದ, ಕಾಂಗ್ರೆಸ್ ಸರ್ಕಾರದ ಸಾಧನೆ. 8.24 ಲಕ್ಷ ಕೋಟಿ ಈ ರಾಜ್ಯ ಸರ್ಕಾರದ ಸಾಧನೆ. ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಕೇಳಬೇಕು. ಭಾರತಕ್ಕೆ ಸ್ವತಂತ್ರ ಸಿಕ್ಕಿ 79 ವರ್ಷ ಆಯಿತು. ಅದರಲ್ಲಿ 79 ವರ್ಷಗಳಲ್ಲಿ ಈ 70 ವರ್ಷ ಸರಿಸುಮಾರು 70-71 ವರ್ಷ ಆಡಳಿತ ಮಾಡಿದಂತ ಎಲ್ಲ ಆರ್ಥಿಕ ಮಂತ್ರಿಗಳು ಮತ್ತು ಎಲ್ಲ ಮುಖ್ಯಮಂತ್ರಿಗಳು ಮಾಡಿದಂತ ಸಾಲ ಎಷ್ಟು ಅಂತ ಕೇಳಿದ್ರೆ 2.25 ಲಕ್ಷ ಕೋಟಿ. ಕೇವಲ 8 ವರ್ಷಗಳಲ್ಲಿ ಸಿದ್ದರಾಮಯ್ಯ ಮಾಡಿದಂತ ಸಾಲ ಎಷ್ಟು ಅಂತ ಕೇಳಿದ್ರೆ ಸರಿಸುಮಾರು ಹತ್ರ 6 ಲಕ್ಷ ಕೋಟಿ. ಅಂದ್ರೆ 8 ವರ್ಷದಲ್ಲಿ ಇವರ ಸಾಧನೆ 6 ಲಕ್ಷ ಕೋಟಿ ಸಾಲ. 70 ವರ್ಷದಲ್ಲಿ ಈ ರಾಜ್ಯದ ಸಾಲ ಎಷ್ಟು ಅಂತ ಕೇಳಿದ್ರೆ 2.25 ಲಕ್ಷ ಕೋಟಿ. ಹಾಗಾಗಿ ಇದು ಸಾಲವನ್ನ ಮಾಡಿದಂತ ಮುಖ್ಯಮಂತ್ರಿಗಳ ವಿಶೇಷವಾದಂತಹ ಬಜೆಟ್ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ನಾನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅಧ್ಯಕ್ಷರೇ, ಈ ರಾಜ್ಯದ ಒಟ್ಟು ಪಾಪ್ಯುಲೇಷನ್ ಎಷ್ಟು? ಈ ರಾಜ್ಯದ ಒಟ್ಟು ಪಾಪ್ಯುಲೇಷನ್ ಸರಿಸುಮಾರು ಹತ್ರ 6.5-7 ಕೋಟಿ ಅಂತ ಎಲ್ಲರೂ ಹೇಳ್ತಾರೆ. 6.5-7 ಕೋಟಿ ಅಂತ ಹೇಳಿದ್ರೆ ಸರಿಸುಮಾರು 8.24 ಲಕ್ಷ ಕೋಟಿ ಸಾಲ ಅಂತ ಹೇಳಿದ್ರೆ, ಪ್ರತಿಯೊಂದು ವ್ಯಕ್ತಿ, ಈಗ ಹುಟ್ಟಿದಂತ ಒಂದು ಮಗು, ಆ ಮಗುವಿನಿಂದ ಹಿಡಿದುಕೊಂಡು ಹಣ್ಣು ಮುದುಕನ ತನಕ ಪ್ರತಿಯೊಂದು ವ್ಯಕ್ತಿಗೆ ಸರಿಸುಮಾರು 1,35,000 ರೂಪಾಯಿ ಸಾಲವನ್ನ ಮಾಡಿಟ್ಟಂತ ಖ್ಯಾತಿ ಈ ಕಾಂಗ್ರೆಸ್ನ ಸರ್ಕಾರದ ಸಿದ್ದರಾಮಯ್ಯರದು. ಈಗ ಹುಟ್ಟಿದ ಮಗುವಿಗೂ 1,35,000 ಸಾಲ ಮಾಡಿದ್ರಿ ಸ್ವಾಮಿ ನೀವು. ಹಾಗಿರುವಾಗ ಈ ಸಾಲದ ಹೊರೆಯನ್ನ ಹೆಚ್ಚಿಸಿದಂತ ಬಜೆಟ್ ಇವತ್ತು ಸಿದ್ದರಾಮಯ್ಯರ ಬಹಳ ದೊಡ್ಡ ಕೊಡುಗೆ. ಈ ಕೊಡುಗೆ, ಇಷ್ಟೊಂದು ಸಾಲವನ್ನ ಮಾಡಿದಂತ ಕೊಡುಗೆಯನ್ನೇ ಬಹಳಷ್ಟು ಮಹನೀಯರು, ಅವರ ಆರ್ಥಿಕ ತಜ್ಞರು ಅಂತ ಹೇಳೋ ಮಟ್ಟಿಗೆ ಇದು ಅವರು ಮಾಡಿದಂತ ಸಾಧನೆ ಅಂತ ಹೇಳೋದು ನೀವು ಹೇಳಬಹುದು. ಆದ್ರೆ ಒಂದು ಕಡೆಗಳಲ್ಲಿ ಈ ಸಾಧನೆಗಳನ್ನ 17 ಬಾರಿ ಬಜೆಟ್ ಮಂಡಿಸಿದ ಸಾಧನೆ, ದೇವರಾಜ ಅರಸಕ್ಕಿಂತ ಅವರಿಗಿಂತ ಜಾಸ್ತಿ ಮುಖ್ಯಮಂತ್ರಿ ಅವಧಿಯಲ್ಲಿ ಸ್ಥಾನದಲ್ಲಿ ಕೂತ್ಕೊಂಡವರು ಅಂತ ಹೇಳುವಂತ ಸಾಧನೆ ಹೇಗಿದೆಯೋ, ಅದೇ ಒಟ್ಟಿಗೆ ಇಡೀ ಪ್ರಪಂಚದಲ್ಲಿ ಯಾವುದಾದ್ರೂ ಒಂದು ರಾಜ್ಯದ ಮುಖ್ಯಮಂತ್ರಿ ಅತ್ಯಧಿಕವಾಗಿ ಸಾಲ ಮಾಡಿದ್ಯಾರು ಅಂತ ಕೇಳಿದ್ರೆ ಆ ಕೀರ್ತಿ ಕೂಡ, ಆ ಸಾಧನೆ, ಆ ಗಿನ್ನಿಸ್ ರೆಕಾರ್ಡ್ ಕೂಡ ಸಿದ್ದರಾಮಯ್ಯರದೇ ಆಗತ್ತೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕು. ಸಹಜವಾಗಿ ಇವರು ಇವತ್ತು ಮಾತಾಡುವಂತ ಸಂದರ್ಭದಲ್ಲಿ
ದಾಖಲೆ ಮಾಡಿದ್ದೇವೆ ಅಂತ ಹೇಳೋದ ಸಂದರ್ಭದಲ್ಲಿ ಇವತ್ತು ನಾನು ಹೇಳ್ತೇನೆ, ರಾಜ್ಯದ ಪರಿಸ್ಥಿತಿ ಹೇಗಿದೆ. ಗೋವಿಂದರಾವ್ ವರದಿಯಲ್ಲಿ ಹಿಂದುಳಿದ ತಾಲೂಕುಗಳು 65% ಇದ್ದದ್ದು 73% ಆಗಿದೆ ಹಿಂದುಳಿದ ತಾಲೂಕುಗಳು ಅಂತೇಳಿ ವರದಿ ಮಾಡ್ತೇವೆ. ಈ ಹಿಂದೆ 175 ತಾಲೂಕಿತ್ತು ರಾಜ್ಯದಲ್ಲಿ, ಈಗ 236 ತಾಲೂಕಾಗಿದೆ. ಕಳೆದ 20 ವರ್ಷಗಳಲ್ಲಿ 114 ಹಿಂದುಳಿದ ವರ್ಗ ತಾಲೂಕಿದ್ದು, ಈಗ 236 ತಾಲೂಕುಗಳಲ್ಲಿ 172 ತಾಲೂಕು ಹಿಂದುಳಿದವು ಅಂತೇಳಿ ವರದಿ ಹೇಳ್ತವೆ. ಹಾಗಾದ್ರೆ ಮುಖ್ಯಮಂತ್ರಿಗಳು ಇಷ್ಟೆಲ್ಲ ಸಾಲವನ್ನ ಮಾಡಿ, ಬಜೆಟ್ ಮಾಡಿ, ಬಡವರಿಗೆ ಕಲ್ಯಾಣ ಮಾಡಿದ್ದೇವೆ, ಉದ್ಧಾರ ಮಾಡಿದ್ದೇವೆ ಅಂತ ಹೇಳುವಂಥದ್ದು ಹೇಳ್ತಾ ಇದ್ದೀರಿ ಅಂತ ಹೇಳಿದ್ರೆ, ಇವತ್ತು ಅಂತ ಅಭಿವೃದ್ಧಿ ಆಗಿದೆ ಅಂತೇಳಿ ತಾವು ಉಲ್ಲೇಖ ಮಾಡ್ತೀರಿ ಅಂತ ಹೇಳಿದ್ರೆ, ಅದರ ನಂತರವೂ 172 ತಾಲೂಕು ಹಿಂದುಳಿದ ತಾಲೂಕುಗಳಾಗಿ ಉಳಿದಿವೆ. ಈ ರಾಜ್ಯದಲ್ಲಿ 236ರಲ್ಲಿ 172 ತಾಲೂಕು ಹಿಂದುಳಿದಾಗಿದ್ದೇವೆ ಅಧ್ಯಕ್ಷರೇ. ಆಗಿರುವಾಗ ಅಭಿವೃದ್ಧಿ ಆಗಿಲ್ಲ ಅಂತ ಹೇಳುವಂಥದ್ದು ಅದರಲ್ಲಿ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ. ಇವತ್ತು 2025-26 ಆಯವ್ಯಯದಲ್ಲಿ 2.08 ಲಕ್ಷ ಕೋಟಿ ಆದಾಯವನ್ನು ಸೂಚಿಸಿದ್ದಾರೆ. ಪರೀಕ್ಷಿತ ಅಂದಾಜು ಆದಾಯವಾಗಿ ಬಂದದ್ದೆಷ್ಟು ಅಂತ ಕೇಳಿದ್ರೆ 1.93 ಲಕ್ಷ ಕೋಟಿ, ಅಂದ್ರೆ ಸರಿಸುಮಾರು 15,000 ಕೋಟಿ ಕಮ್ಮಿ ಆಗಿದ್ದನ್ನು ಸ್ಪಷ್ಟವಾಗಿ ನೋಡಬಹುದು. ಹಾಗಿರುವಾಗ 2026-27ರಲ್ಲಿ 2.20 ಲಕ್ಷ ಕೋಟಿ ಆದಾಯ ಬರುತ್ತೆ ಅಂತೇಳಿ ಸರ್ಕಾರ ಹೇಳ್ತಾ ಇದೆ. ಆ ಲೆಕ್ಕದಲ್ಲಿ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿದರೆ ಸರಿಸುಮಾರು 27,000ದಿಂದ 30,000 ಕೋಟಿ ಜಾಸ್ತಿ ಅಂದಾಜು ಮಾಡಿ ಕೊಡಲಾಗಿದೆ. ಅದನ್ನು ಯಾವ ರೀತಿ ತಾವು ಆದಾಯವಾಗಿ ಮಾಡ್ತೀರಿ ಅಂತ ಹೇಳುವಂತ ಪ್ರಶ್ನೆ ಕೂಡ ಉದ್ಭವ ಆಗುತ್ತೆ. ಸಾಲ ಮರುಪಾವತಿ 27,000 ಕೋಟಿಯಿಂದ 35,000 ಕೋಟಿ ಹೆಚ್ಚಿದ್ದು, ಬಡ್ಡಿ ಪಾವತಿ 46,000 ಕೋಟಿಯಿಂದ 54,000 ಕೋಟಿ ಏರಿದೆ. ಇದು ವಿತ್ತೀಯ ಕೊರತೆ ಮೇಲೆ ಪ್ರಭಾವ ಬೀಳಲ್ವಾ ಅಂತ ಹೇಳುವಂತ ಪ್ರಶ್ನೆ ಅನುಭವ ಇದ್ದವರು ಹೇಳಬೇಕು. ಇವತ್ತು ಈ ರೀತಿಯ ವಿತ್ತೀಯ ಕೊರತೆ ನಮ್ಗೆ ಕಾಣ್ತಾ ಇರುವಂತಹ ಸಂದರ್ಭದಲ್ಲಿ ನಾನು ಒಂದು ಮಾತನ್ನ ಉಲ್ಲೇಖ ಮಾಡಬೇಕು. 2024-25ರಲ್ಲಿ ಬಜೆಟ್ ಗಾತ್ರ ಎಷ್ಟಿತ್ತು? 3.71 ಲಕ್ಷ ಕೋಟಿ. 25-26ರಲ್ಲಿ ಎಷ್ಟು? 3.95 ಲಕ್ಷ ಕೋಟಿ. ಅಂದ್ರೆ 24,000 ಕೋಟಿ ಜಾಸ್ತಿ ಆಯ್ತು ಒಂದು ವರ್ಷಕ್ಕೆ. ತದನಂತರ 26-27ರಲ್ಲಿ ಎಷ್ಟಾಯ್ತು? 4.48 ಲಕ್ಷ ಕೋಟಿ ಅಂತ ಹೇಳಿದ್ರೆ 53,000 ಕೋಟಿ ಜಾಸ್ತಿ ಆಗಿದ್ದೆ ಅಂತೇಳಿ ತೋರಿಸ್ತಾರೆ. ನಾನು ಹೇಳುವಂತದ್ದು, ಈ ಜಾಸ್ತಿ ಆಗ್ಲಿಕ್ಕೆ ಕಾರಣ ಏನು? 2025-26ರಲ್ಲಿ GDP ವೃದ್ಧಿ ದರ 7.4 ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಹಾಗಾದ್ರೆ 2026-27ರಲ್ಲಿ 8.1 GDP ಏರ್ಲಿಕ್ಕೆ ಸಾಧ್ಯವಾ? ಯಾವುದೇ ರೀತಿಯ ಹೆಚ್ಚಿನ ಬಂಡವಾಳ ವೆಚ್ಚ ಇಲ್ಲದೆ, ಬೃಹತ್ ಯಾವುದೇ ಯೋಜನೆ ಇಲ್ಲದೆ, ಯಾವುದೇ ರೀತಿಯ ಕ್ಯಾಪಿಟಲ್ ಇನ್ವೆಸ್ಟ್ಮೆಂಟ್ ಇಲ್ಲದೆ 8.1 GDP ಏರಿಕೆ ಇರಲಿಕ್ಕೆ ಸಾಧ್ಯ ಹೇಗಾಗತ್ತೆ ಅಂತ ಹೇಳುವಂತ ಪ್ರಶ್ನೆ ಕೂಡ ಇವತ್ತು ಉದ್ಭವ ಆಗ್ತಾ ಇದೆ. ನಾನಿವತ್ತು ಒಂದು ಮಾತನ್ನ ಈ ಸರ್ಕಾರದ ಗಮನಕ್ಕೆ, ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. 2022-23ರಲ್ಲಿ 5.22 ಲಕ್ಷ ಕೋಟಿ ಇತ್ತು ಬಜೆಟ್ನ ಗಾತ್ರ. 2026-27ರಲ್ಲಿ 3 ಲಕ್ಷ ಕೋಟಿ ಜಾಸ್ತಿಯಾಗಿ ಒಟ್ಟು 8.24 ಲಕ್ಷ ಕೋಟಿ ಸಾಲ ಆಗಿದೆ. ಹಾಗಾದ್ರೆ ಇನ್ನು 2 ವರ್ಷದಲ್ಲಿ ಸಿದ್ದರಾಮಯ್ಯ ಇದ್ರೆ ಇಡೀ ಪ್ರಪಂಚದಲ್ಲೇ ಗಿನ್ನಿಸ್ ದಾಖಲಾಗುತ್ತೆ. ಸಾಲ 10 ಲಕ್ಷ ಕೋಟಿ ಆಗುತ್ತೆ. ತಮ್ಮ ಪರ್ಸೆಂಟೇಜ್ ವರದಿಯನ್ನು ಹೇಳ್ತೇನೆ. ಕಳೆದ 2022-23ರಲ್ಲಿ ಸಾಲ 5.22 ಇತ್ತು, ಈಗ 8.24 ಆಗಿದೆ. ಅಂದ್ರೆ 3 ವರ್ಷದಲ್ಲಿ ಸರಿಸುಮಾರು 3 ಲಕ್ಷ ಕೋಟಿ ಏರಿದೆ. ಹಾಗಿರುವಾಗ 2 ವರ್ಷದಲ್ಲಿ 8.24 ಇದ್ದದ್ದು ಸರಿಸುಮಾರು 10.5 ಲಕ್ಷ ಕೋಟಿ ಸಾಲ ಮಾಡುವಂತ ಕೀರ್ತಿಯನ್ನ ಕೂಡ ಸಿದ್ದರಾಮಯ್ಯರ ಆಡಳಿತ ಮಾಡ್ತಾ ಇದೆ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ 2.78 ಲಕ್ಷ ಕೋಟಿಯಲ್ಲಿ ಸಂಬಳಕ್ಕೆ 30%, ಪಿಂಚಣಿಗೆ 12%, ಸಾಲದ ಬಡ್ಡಿಗೆ 19%, ಗ್ಯಾರಂಟಿಗೆ 18%, ಸಾಲ ಮರುಪಾವತಿಗೆ 13%. ಇದನ್ನೆಲ್ಲವನ್ನ ಲೆಕ್ಕಾಚಾರ ಹೇಳಿದ್ರೆ ಅಭಿವೃದ್ಧಿಯನ್ನ ಹೇಗೆ ಮಾಡ್ಲಿಕ್ಕೆ ಸಾಧ್ಯ? ಅಭಿವೃದ್ಧಿ ಸಂಪೂರ್ಣವಾಗಿ ಕುಂಠಿತ ಆಗುವಂಥದ್ದು ಯಾವುದೇ ಸಂದೇಹ ಇಲ್ಲ. ಕಳೆದ 3 ವರ್ಷಗಳಲ್ಲಿ ಯಾವುದಾದ್ರೂ ಒಂದು ಒಳ್ಳೆಯ ಯೋಜನೆ ನಮ್ಮ ಕರಾವಳಿಯ ತುಳುನಾಡಿನಲ್ಲಿ ಕೊಟ್ಟಿದ್ದೀರಾ ಅಂತ ಹೇಳಿದ್ರೆ ಯಾವುದೇ ಒಂದು ಕರಾವಳಿಯಲ್ಲಿ ಒಳ್ಳೆಯ ಯೋಜನೆಗಳು ಕೊಟ್ಟಿಲ್ಲ. ಕಳೆದ 3 ವರ್ಷಗಳಿಂದ ನಾನು ಹೇಳ್ತೇನೆ, ನಮ್ಮ ಜಿಲ್ಲೆಯಲ್ಲಿ ಉದ್ಘಾಟನೆ ಮಾಡ್ಲಿಕ್ಕೆ ಬಂದಂತ ಸರ್ಕಾರ ಯಾವುದೇ ರೀತಿಯಲ್ಲಿ ಒಂದೇ ಒಂದು ಶಿಲಾನ್ಯಾಸವನ್ನ ಮಾಡದಂತ ಈ ಸರ್ಕಾರ ಅಂತ ನಾನು ಹೇಳಲಿಕ್ಕೆ ಬರ್ತಾ ಇದ್ದೇನೆ. ಇವತ್ತು ಮುಖ್ಯಮಂತ್ರಿಗಳು ಬಜೆಟ್ನಲ್ಲಿ ಹೇಳಿದ್ದಾರೆ 56,432 ಹುದ್ದೆಯನ್ನು ತುಂಬಿಸುವ ಬಗ್ಗೆ ಅವರು ಮಾತಾಡಿದ್ದಾರೆ.
ಪ್ರಸ್ತಾವನೆಯನ್ನು ಕೊಟ್ಟಿದ್ದಾರೆ. ಆದ್ರೆ ನಾನು ಕೇಳ್ತೀನಿ, ಇದಕ್ಕೆ ಎಲ್ಲಿ ಆ 56,432 ಕೋಟಿ ಆ ಹುದ್ದೆಗೆ ಅದಕ್ಕೆ ಹಣವ ಎಲ್ಲಿಂದ ಜೋಡಿಸ್ತೀರಿ? ಯಾವುದಾದ್ರೂ ಬಜೆಟ್ ಪುಸ್ತಕದಲ್ಲಿ ಇದರ ಬಗ್ಗೆ ಉಲ್ಲೇಖ ಇದೆಯಾ? ಇದಕ್ಕೆ ಕೊರತಾಗುವಂತಹ ಹಣವನ್ನು ಎಲ್ಲಿಂದ ಜೋಡಿಸ್ಕೊಳ್ತೀರಿ ಅಂತ ಹೇಳುವಂಥದ್ದನ್ನ ತಾವು ಎಲ್ಲೂ ಉಲ್ಲೇಖ ಮಾಡ್ತಾ ಇಲ್ಲ. ನಾನಿವತ್ತು ಇನ್ನೊಂದು ಪ್ರಶ್ನೆಯನ್ನ ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ರಾಜ್ಯವಾರು ಬಜೆಟ್ ಗಾತ್ರ ಅಧ್ಯಕ್ಷರೇ, ಒಂದು ಮಾತು ಕೇಳಿ. ಉತ್ತರ ಪ್ರದೇಶದ ಒಟ್ಟು ಬಜೆಟ್ ಗಾತ್ರ 9.12 ಲಕ್ಷ ಕೋಟಿ. ಅವರ ಸಾಲ ಎಷ್ಟು? 9.50 ಲಕ್ಷ ಕೋಟಿ. ಮಹಾರಾಷ್ಟ್ರದಲ್ಲಿ ಒಟ್ಟು ಬಜೆಟ್ ಗಾತ್ರ ಎಷ್ಟು? 7.69 ಲಕ್ಷ ಕೋಟಿ. ಮಹಾರಾಷ್ಟ್ರದ ಸಾಲ ಎಷ್ಟು? 9.12 ಲಕ್ಷ ಕೋಟಿ. ಆದ್ರೆ ಇದು ಎರಡೂ ಉತ್ತರ ಪ್ರದೇಶ ಮತ್ತು ಮಹಾರಾಷ್ಟ್ರ ಎನ್ಡಿಎ ಆಡಳಿತದಲ್ಲಿರುವಂತಹ ಎನ್ಡಿಎ ಸಂಬಂಧಪಟ್ಟಂತ ರಾಜ್ಯಗಳು. ಅವರ ಬಜೆಟ್ ಗಾತ್ರ 9.2 ಲ್ಯಾಕ್ಸ್ ಕ್ರೋರ್ಸ್ ಇದ್ರೆ ಈಗ 9.5 ಲಕ್ಷ ಕೋಟಿ ಅವರ ಸಾಲ. ತಮಿಳುನಾಡು ನೋಡಿ, ತಮಿಳುನಾಡು, ವೆಸ್ಟ್ ಬೆಂಗಾಲ್ ಮತ್ತು ಕರ್ನಾಟಕ ನಾನು ಹೋಲಿಕೆ ಮಾಡ್ತೇನೆ. ತಮಿಳುನಾಡಿನ ಒಟ್ಟು ಬಜೆಟ್ ಗಾತ್ರ 4.67 ಲಕ್ಷ ಕೋಟಿ. ಅದರ ಸಾಲ ಎಷ್ಟು? ಅದರ 2.5 ಪಟ್ಟು 10.70 ಲಕ್ಷ ಕೋಟಿ ಸಾಲ. ವೆಸ್ಟ್ ಬೆಂಗಾಲ್, ಪಶ್ಚಿಮ ಬಂಗಾಳದಲ್ಲಿ ಬಜೆಟ್ ಗಾತ್ರ ಎಷ್ಟು? 4.06 ಲಕ್ಷ ಕೋಟಿ. 4.06 ಲಕ್ಷ ಕೋಟಿ ಅವರ ಬಜೆಟ್ ಗಾತ್ರ. ಆದ್ರೆ ಒಟ್ಟು ಅವರ ಸಾಲ ಎಷ್ಟು ಅಂತ ಕೇಳಿದ್ರೆ 2.5 ಪಟ್ಟು 10 ಲಕ್ಷ ಕೋಟಿ. ಕರ್ನಾಟಕದ ಬಜೆಟ್ ಗಾತ್ರ ಎಷ್ಟು? 4.48 ಲಕ್ಷ ಕೋಟಿ ಈ ವರ್ಷ. ಸಾಲ ಎಷ್ಟು? ಆಲ್ಮೋಸ್ಟ್ ಡಬಲ್, 8.25 ಲಕ್ಷ ಕೋಟಿ. ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಆಲ್ಮೋಸ್ಟ್ ಬಜೆಟ್ ಗಾತ್ರಕ್ಕಿಂತ ಡಬಲ್ ಸಾಲ ಮಾಡಿದಂತ ಯಾವುದಾದ್ರೂ ರಾಜ್ಯಗಳಿದ್ರೆ ಅದು ಇಂಡಿ ಒಕ್ಕೂಟದ ರಾಜ್ಯಗಳು. ಅದು ತಮಿಳುನಾಡು ಇರ್ಬೋದು, ವೆಸ್ಟ್ ಬೆಂಗಾಲ್ ಇರ್ಬೋದು, ಕರ್ನಾಟಕ ಇರ್ಬೋದು, ಅದು ಕರ್ನಾಟಕದ ಸಿದ್ದರಾಮಯ್ಯ ಸರ್ಕಾರ. ಅದಕ್ಕಾಗಿ ಹೇಳ್ತೇನೆ, ನಾನು ಬಜೆಟ್ ಅನ್ನು 17 ಬಾರಿ ಕೊಟ್ಟು ಗಿನ್ನಿಸ್ ದಾಖಲೆ ಮಾಡಿದ್ರೆ ಸಾಕಾಗಲ್ಲ, ಏನು ಕೊಟ್ಟಿದ್ದೀರಿ ಅಂತ ಹೇಳೋದು ಮುಖ್ಯ ಅಂತೇಳಿ ನಾನು ಪ್ರಪ್ರಥಮವಾಗಿ ನಾನು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಕರ್ನಾಟಕ ರಾಜ್ಯ ಮಾನವ ಸಂಪನ್ಮೂಲ ಮತ್ತು ಖಾಸಗಿ ಕರ್ನಾಟಕ ರಾಜ್ಯ, ಕೆಲವೊಮ್ಮೆ ನಾವು ಸರ್ಕಾರದವರು ತಿಳ್ಕೊಳ್ತೀವಿ, ಕರ್ನಾಟಕ ರಾಜ್ಯದ ಅಭಿವೃದ್ಧಿಯ ಮಾಡಿದ್ಯಾರು? ನಾವೇ ಮಾಡಿದ್ದು ಅಂತೇಳಿ ತಿಳ್ಕೊಳ್ತೀವಿ. ಕರ್ನಾಟಕ ರಾಜ್ಯದ ಮಾನವ ಸಂಪನ್ಮೂಲ ಖಾಸಗಿ ಬಂಡವಾಳದಿಂದ, ರಾಜ್ಯದ ಸರ್ಕಾರದ ವ್ಯವಸ್ಥೆಯಿಂದಕ್ಕಿಂತ ಖಾಸಗಿ ಬಂಡವಾಳದಿಂದಲೇ ಮಾನವ ಸಂಪನ್ಮೂಲ ಅಭಿವೃದ್ಧಿ ಆದದ್ದು. ವಾರ್ಷಿಕ ಆರ್ಥಿಕ ಸಮೀಕ್ಷೆ ಪ್ರಕಾರ ಕೇಂದ್ರದಂತೆ ರಾಜ್ಯದ ಮುಖ್ಯ ಆರ್ಥಿಕ ಸಲಹೆಗಾರರು ಹಿಂದಿನ ಬಜೆಟ್ ಅನುಷ್ಠಾನದ ಬಗ್ಗೆ ವರದಿ ಸಲ್ಲಿಸಬೇಕು ಅಂತ ಕೇಳಿದ್ದಾರೆ. ನಾನು ಕೂಡ ಈ ಸಂದರ್ಭದಲ್ಲಿ ಆರ್ಥಿಕ ವರದಿ ಸಮೀಕ್ಷೆಯ ಬಗ್ಗೆ ಚರ್ಚೆ ಆಗಬೇಕು. ಏನನ್ನ ಕೊಟ್ಟಿದ್ದಾರೆ, ಏನನ್ನ ಮಾಡಿದ್ದಾರೆ ಅಂತ ಹೇಳುವಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಈ ಮುಂದಿನ ಯುವ ಪೀಳಿಗೆ ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡಬೇಕು. ಈ ಚರ್ಚೆ ಮಾಡಿ ಸಾಲವನ್ನ ಗಿನ್ನಿಸ್ ದಾಖಲೆ ಮುಖಾಂತರ ಮಾಡಿದ ನಮ್ಮ ಮುಖ್ಯಮಂತ್ರಿಗಳಾದಂತ ಸಿದ್ದರಾಮಯ್ಯ ಅಂತ ಹೇಳುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಹೀಗೆ ಮುಂದುವರೆದರೆ ಮುಂದಿನ 3 ವರ್ಷಗಳ ಪರಿಸ್ಥಿತಿ ಏನಾಗಬಹುದು, ಈ ರಾಜ್ಯದ ಪರಿಸ್ಥಿತಿ ಏನಾಗಬಹುದು ಅಂತ ಹೇಳೋದು ಉಲ್ಲೇಖ ಮಾಡ್ತೀನಿ. ನಾನು ಇವತ್ತು ಒಂದು ಮಾತನ್ನ ಕೇಳ್ತೇನೆ, ಹೆಚ್ಚಿನದು ನಾನು ಉಲ್ಲೇಖ ಮಾಡ್ಲಿಕ್ಕೆ ಹೋಗಲ್ಲ ಅಧ್ಯಕ್ಷರೇ. ಕಳೆದ 3 ವರ್ಷಗಳಲ್ಲಿ ಬೇರೆ ಬೇರೆ ವಸ್ತು ಟ್ಯಾಕ್ಸ್ಗಳು ಏರಿಕೆ ಮಾಡಿದ್ದೆಷ್ಟು? ನಾನು ಒಂದು ಕೇಳ್ತೇನೆ, ಈಗ ಹಣ ಎಲ್ಲಿ ಹೋಗ್ತಾ ಇದೆ, ಏನಾಗ್ತಾ ಇದೆ, ಹೇಗೆ ಖರ್ಚು ಮಾಡ್ತಾ ಇದ್ದಾರೆ? ನಾನು ಒಂದು ಕೇಳ್ತೇನೆ, ಸರಿಸುಮಾರು 40ಕ್ಕೂ ಹೆಚ್ಚಿನ ತೆರಿಗೆಗಳನ್ನು ಹೆಚ್ಚು ಮಾಡಿದ್ದಾರೆ. ಆ ತೆರಿಗೆಗಳು ಯಾವುದು? ಹಾಲಿನ ದರ, ಪೆಟ್ರೋಲ್ ಡೀಸೆಲ್ ದರ, ಚೆಸ್, ಬಸ್ ಪ್ರಯಾಣ ದರ, ವಾಹನ ನೋಂದಣಿ ಶುಲ್ಕ ಮತ್ತು ವಿದ್ಯುತ್ ಚಾಲಿತ ವಾಹನಗಳ ಲೈಫ್ ಟ್ಯಾಕ್ಸ್, ಕಾವೇರಿ ಕುಡಿಯುವ ನೀರಿನ ದರ, ಒಳಚರಂಡಿ ದಂಡ, ಮಧ್ಯಮ ಲಿಕ್ಕರ್ ಪ್ರೈಸ್, ಮಧ್ಯಮ ಲೈಸೆನ್ಸ್ ಶುಲ್ಕ, ವಿದ್ಯುತ್ ದರ, ಮೆಟ್ರೋ ಪ್ರಯಾಣ ದರ, ಆಸ್ತಿಗಳ ಮಾರ್ಗಸೂಚಿ ದರ, ಸ್ಟ್ಯಾಂಪ್ ಡ್ಯೂಟಿ ಹೆಚ್ಚಳ, ವೃತ್ತಿ ತೆರಿಗೆ ಹೆಚ್ಚಳ, ಸರ್ಕಾರಿ ಕಾಲೇಜುಗಳ ಶೈಕ್ಷಣಿಕ ಶುಲ್ಕ, ಸರ್ಕಾರಿ ಆಸ್ಪತ್ರೆಗಳ ಸೇವಾ ಶುಲ್ಕ, ಮೃಗಾಲಯದಲ್ಲಿ ಪ್ರವೇಶ ಶುಲ್ಕ, ಝೂ ಮತ್ತು ಇನ್ನಿತರ ಬನ್ನೇರುಘಟ್ಟ ಈ ರೀತಿಯ ಉದ್ಯಾನವನದಲ್ಲಿ ಶುಲ್ಕ ಜಾಸ್ತಿ, ಕಾರ್ಮಿಕ ಕಲ್ಯಾಣಗಳ ನಿಧಿಗಳ ಶುಲ್ಕ ಜಾಸ್ತಿ, ಕಾರ್ಮಿಕ ಇಲಾಖೆಯಿಂದ ಅಂಗಡಿಗಳ ಲೈಸೆನ್ಸ್ಗಳ ಶುಲ್ಕ ಜಾಸ್ತಿ, ಬಿಬಿಎಂಪಿ ನಕ್ಷೆ ಮಂಜೂರಾತಿಗೂ ಜಾಸ್ತಿ, ಕಸದ ತೆರಿಗೆ ಜಾಸ್ತಿ. ನಾನು ಯಾಕೆ ಹೇಳ್ತೇನೆ ಅಂತ ಕೇಳಿದ್ರೆ, ಈ ಸರ್ಕಾರ ಕಳೆದ 3 ವರ್ಷಗಳಲ್ಲಿ ಮಾಡಿದಂತ ಟ್ಯಾಕ್ಸ್ಗಳು ಎಷ್ಟು? ಬಿಡಿಎ ಸ್ವತ್ತುಗಳ ಏರಿಕೆ, ಬಿಡಿಎ ಕಾರ್ ಪಾರ್ಕಿಂಗ್ ಶುಲ್ಕ, ಪಂಚಾಯಿತಿಗಳ ಇ ಖಾತಾ ಶುಲ್ಕ, ಮಹಾನಗರ ಪಾಲಿಕೆಯ ಇ ಖಾತಾ ಶುಲ್ಕ, ಸೆಲ್ಫ್ ಅಸೆಸ್ಮೆಂಟ್ ಟ್ಯಾಕ್ಸ್ ಶುಲ್ಕ, ಗ್ರಾಮ ಪಂಚಾಯಿತಿಗಳ ಕಟ್ಟಡ ತೆರಿಗೆ ಶುಲ್ಕ, ಬಿ ಖಾತೆಯಿಂದ ಎ ಖಾತೆಗೆ ಶುಲ್ಕ, ಏಕ ನಿವೇಶನ ಶುಲ್ಕ, ಪರೀಕ್ಷಾ ಶುಲ್ಕ, ಜನನ ಮತ್ತು ಮರಣ, ಅಧ್ಯಕ್ಷರೇ, ಜನನ ಮತ್ತು ಮರಣ ಶುಲ್ಕ ಈ ಹಿಂದೆ ನಮ್ಮ ಸರ್ಕಾರ 5 ರೂಪಾಯಿ ಇತ್ತು,
ಈಗ 75 ರೂಪಾಯಿ. ನಿಶ್ಚಿಂತೆಯಿಂದ ಸಾಯ್ಲಿಕ್ಕೂ ಬಿಟ್ಟಿಲ್ಲದಂತ ವಾತಾವರಣ ಸೃಷ್ಟಿಯಾಗಿದೆ ಅಧ್ಯಕ್ಷರೇ. ಅದಕ್ಕಾಗಿ ನಾನು ಹೇಳ್ತೇನೆ, ಸರಿಸುಮಾರು 40 ವಿವಿಧ ತೆರಿಗೆಯನ್ನು ಜಾಸ್ತಿ ಮಾಡಿದಂತ ಸರ್ಕಾರ ಇವತ್ತು ನಾನು ಕೇಳ್ತೇನೆ, ನಮ್ಮ ತೆರಿಗೆ ನಮ್ಮ ಹಕ್ಕು. ನಮ್ಮ ಜಿಲ್ಲೆಗೆ ಕರಾವಳಿಗೆ ಏನು ಕೊಟ್ಟಿದ್ದೀರಿ ನೀವು? ಕರಾವಳಿ ಭಾಗದ ಸರ್ 5 ನಿಮಿಷ 20 ಮಿನಿಟ್ಸ್ ಆಯ್ತು ಸರಿ. ಎಂತ ಸರ್ ನೀವು ಒಂದು ಮಿನಿಟ್, ನಿಮ್ಮ ವಾಚ್ ಉಂಟಲ್ಲ ಅದು ಸ್ವಲ್ಪ ಸರಿ ಇಲ್ಲ. ಕರೆಕ್ಟ್, ವಾಚ್ ಸರಿ ಇಲ್ಲ. ಆ ವಾಚಿನ ಬಗ್ಗೆನೇ ಈಗ ಒಂದು ತನಿಖೆ ಮಾಡಬೇಕು. ಆಯ್ತು, ಈಗ ಟೈಮ್ ಆಯ್ತು ಸರ್. ನಾನು 5 ಮಿನಿಟ್ಸ್ ಇಂದ 6 ಮಿನಿಟ್ಸ್ ಮೇಲೆ ಮಾತಾಡಲಿಲ್ಲ. ಆಯ್ತು, ಇನ್ನೊಂದು 5 ನಿಮಿಷ ಮುಗಿಸ್ತೇನೆ, ಜಾಸ್ತಿ ಮಾತಾಡೋದು. ನಾನು ಕೇಳ್ತೇನೆ, ಈಗ ಕರಾವಳಿ ಭಾಗಕ್ಕೆ ಇಷ್ಟೆಲ್ಲ ಟ್ಯಾಕ್ಸ್ಗಳು ಏರಿಕೆ ಮಾಡಿದ್ದೀರಿ ರಾಜ್ಯದಲ್ಲಿ, ತಮಗೆ ವಾರ್ಷಿಕವಾಗಿ ಸಂಗ್ರಹವಾಗುವಂತ ಮೊತ್ತ ಎಷ್ಟು ಅಂತ ಕೇಳಿದ್ರೆ, ವಾರ್ಷಿಕವಾಗಿ ಇಡೀ ರಾಜ್ಯಕ್ಕೆ ಹೆಚ್ಚುವರಿ ಬಿಜೆಪಿ ಸರ್ಕಾರ ಇದ್ದಾಗ ಎಷ್ಟು ಬರ್ತಿತ್ತು, ಈಗ ಕಾಂಗ್ರೆಸ್ ಸರ್ಕಾರ 3 ವರ್ಷದಲ್ಲಿ ಹೆಚ್ಚುವರಿ ಎಷ್ಟು ತೆರಿಗೆ ಹಾಕಿದ್ರೆ ಅಂದ್ರೆ ಸರಿಸುಮಾರು 65,000 ಕೋಟಿ. ಹಾಗಿರುವಾಗ ನಿಮ್ಮ 65,000 ಕೋಟಿ ಈ ಗ್ಯಾರಂಟಿಗಳಿಗೆ ವಿನಿಯೋಗ ಮಾಡಬಹುದಲ್ಲ, ಅಭಿವೃದ್ಧಿಗೆ ಹಣ ಕೊಡಿ. ಆದ್ರೆ ಅಭಿವೃದ್ಧಿಗೆ ಹಣ ಇಲ್ಲ. ನಾನಿವತ್ತು ಕಳೆದ ಬಾರಿ ಬಜೆಟ್ ಮಂಡನೆ ಮಾಡುವಾಗ ಸಿದ್ದರಾಮಯ್ಯ ಒಂದು ಮಾತನ್ನು ಹೇಳಿದ್ರು, ಬಜೆಟ್ ಅಂತ ಹೇಳಿದ್ರೆ ಕೇವಲ ಬಿಳಿ ಹಾಳೆ ಅಲ್ಲ. ಆದ್ರೆ ಇಲ್ಲಿ ಬಿಳಿ ಹಾಳೆಯಲ್ಲಿ ಬಜೆಟ್ 183 ಪೇಜಿನ ಬಜೆಟ್ ಮಾಡಿದಿರಿ, ಆದ್ರೆ ಬಿಳಿ ಹಾಳೆ ಅಲ್ಲ ಅಂತ ಹೇಳುವಂಥದ್ದು. ಇವತ್ತು ನಮ್ಮ ತೆರಿಗೆ ನಮ್ಮ ಹಕ್ಕು. ಇಡೀ ರಾಜ್ಯದಲ್ಲಿ 2ನೇ ನಗರ ಆರ್ಥಿಕವಾಗಿ ನಮಗೆ ಟ್ಯಾಕ್ಸ್ ಕೊಡುವಂತ, ತೆರಿಗೆ ಕೊಡುವಂತ ದೊಡ್ಡ ನಗರ ಮಂಗಳೂರು. ತಾವು ಮಂಗಳೂರನ್ನ ತೆರಿಗೆ ಕೇಂದ್ರವಾಗಿ ಮಾತ್ರ ಮಾಡಿದ್ರಿ ಬಿಟ್ರೆ ಅಭಿವೃದ್ಧಿ ವಿಷಯದಲ್ಲಿ ಏನ್ ಕೊಟ್ಟಿದ್ದೀರಿ ಅಂತ ಹೇಳಿದ್ರೆ, ನಾನು ಒಂದು ಮಾತನ್ನ ತಮಗೆ ನೆನಪು ಮಾಡ್ತೇನೆ ಸರ್. ತಮ್ಮ ನೇತೃತ್ವದಲ್ಲಿ, ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ನಮ್ಮ ಜಿಲ್ಲೆಗೆ ಏನಾಗಬೇಕು ಅಂತ ಹೇಳಿ ತಾವೊಂದು 2-3 ಸಭೆ ಮಾಡಿದ್ರು. ವಿಧಾನ ಪರಿಷತ್ನ ಸದಸ್ಯರು 1,500 ಕೋಟಿ ವಾಟರ್ ಲೈನ್ ಮತ್ತು ಡ್ರೈನೇಜ್ ಲೈನ್ಗೆ ಈ ಬಜೆಟ್ ನಲ್ಲಿ ಇಡ್ತೇವೆ, ಮುಖ್ಯಮಂತ್ರಿಗಳು ನಾನು ಮಾತಾಡಿದ್ದೇವೆ ಅಂತೇಳಿ ಪತ್ರಿಕಾಗೋಷ್ಠಿಯನ್ನು ಮಾಡಿಬಿಟ್ರು ಸರ್. ಒಂದಾದ್ರೂ ಬರಲಿಲ್ಲ. ಇವತ್ತು ನಾನು ಹೇಳ್ತೇನೆ, ಬಜೆಟ್ ನಲ್ಲಿ 2 ಪೊಲೀಸ್ ಸ್ಟೇಷನ್ ಬಂದಿದೆ. ನಮ್ಮ ಜಿಲ್ಲೆಗೆ 2 ಪೊಲೀಸ್ ಸ್ಟೇಷನ್. ಆ ಪೊಲೀಸ್ ಸ್ಟೇಷನ್ ಅನ್ನ ತಾವೇ MRPL ಮುಖಾಂತರ CSR ಫಂಡ್ ಅಲ್ಲಿ ಮಾಡಿಸಬಹುದಿತ್ತು, 1.5-2 ಕೋಟಿ. ಆ 2 ಕೋಟಿ ಆ ಪೊಲೀಸ್ ಸ್ಟೇಷನ್ 1.5 ಕೋಟಿಗೆ ಇಷ್ಟೆಲ್ಲ ಕಷ್ಟಪಡಬೇಕಿತ್ತ, ನಮ್ಮ ಜನರು ಇಷ್ಟೆಲ್ಲ ತೆರಿಗೆಯನ್ನು ಕೊಡಬೇಕಿತ್ತ ಅಂತ ಹೇಳುವಂತ ಪ್ರಶ್ನೆ ಇವತ್ತು ಉದ್ಭವ ಆಗ್ತಾ ಇದೆ ಅಧ್ಯಕ್ಷರೇ. ನಾನಿವತ್ತು ಕೊನೆಯದಾಗಿ, ನಮ್ಮ ಜಿಲ್ಲೆಯಲ್ಲಿ ಉತ್ತರ ಕರ್ನಾಟಕದ ಅಭಿವೃದ್ಧಿಗೆ ಬಹಳಷ್ಟು ನೀವು ಸಹಕಾರವನ್ನು ಕೊಡಬೇಕು. ಉತ್ತರ ಕರ್ನಾಟಕ ಅಭಿವೃದ್ಧಿ ಆಗಬೇಕಾದ್ರೆ ಯಾವುದೇ ಪ್ರಶ್ನೆ ಇಲ್ಲ. ಸರಿಸುಮಾರು 19 ವಿಧಾನಸಭಾ ಕ್ಷೇತ್ರ ಒಳಪಟ್ಟಂತ ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರ ಇದೆ. ನಾವು ಆ ಪ್ರಾಧಿಕಾರಕ್ಕೊಂದು ಏನಲ್ಲದಿದ್ರು ಒಂದೊಂದು ಶಾಸಕರ ವಿಧಾನಸಭಾ ಕ್ಷೇತ್ರಕ್ಕೆ 25 ಕೋಟಿ ಸಿಗುತ್ತೆ ಅಂತ ಹೇಳಿ ಅನ್ಸ್ಕೊಂಡಿದ್ದೀವಿ. 1 ಪೈಸಾ ಕರಾವಳಿ ಅಭಿವೃದ್ಧಿಯಲ್ಲಿ ನಮಗೆ ಇವತ್ತು ಕೂಡ ಬಂದಿಲ್ಲ. ಇವತ್ತು ಕರಾವಳಿಗೆ ಪ್ರತ್ಯೇಕವಾಗಿ ತಾವು ಕಾಂಗ್ರೆಸ್ ಪಕ್ಷದ ಪ್ರಣಾಳಿಕೆಯನ್ನು ನೋಡಿ, ನನ್ನ ಹತ್ರ ಇಲ್ಲಿದೆ. ಕಾಂಗ್ರೆಸ್ ಪಕ್ಷ ಈ ಹಿಂದೆ ಚುನಾವಣೆಗೆ ಗ್ಯಾರಂಟಿ ಘೋಷಣೆ ಮಾಡುವಾಗ ಪ್ರಣಾಳಿಕೆ ಇದೆ. ಆ ಪ್ರಣಾಳಿಕೆಯಲ್ಲಿ ಒಂದು 3-4 ಅಂಶವನ್ನು ಕರಾವಳಿಗೆ ಏನು ಘೋಷಣೆ ಮಾಡಿದ್ರಿ ಅಂತ ಹೇಳ್ತೇನೆ. ತಾವು ಹೇಳಿದ್ರಿ, ಅವತ್ತು ಕರಾವಳಿ ಉತ್ಸವ ಗ್ರೌಂಡ್ ನಲ್ಲಿ ಬಂದು ಸಿದ್ದರಾಮಯ್ಯ ಅವರು, DK ಶಿವಕುಮಾರ್ ಅವರು, ತಾವೆಲ್ಲರೂ ಇದ್ರಿ, ಹೇಳಿದ್ರಿ ಕರಾವಳಿಗೆ ಪ್ರತ್ಯೇಕ ಬಜೆಟ್ ಅನ್ನ ಕೊಡ್ತೇವೆ, ಕರಾವಳಿಗೆ ಪ್ರತ್ಯೇಕವಾದಂತಹ ದಶ ಸಂಕಲ್ಪ ಯೋಜನೆಯನ್ನು ಜಾರಿಗೊಳಿಸ್ತೀವಿ. ಇದು 2 ಮಾಡುವಂತದಷ್ಟೇ ವಿಶೇಷವಾದಂತ ಒತ್ತನ್ನ ಕೊಡ್ತೀವಿ ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ಅಂಶ ಬಜೆಟ್ ಪುಸ್ತಕದಲ್ಲಿ ಇಲ್ಲ. ಬೆಂಗಳೂರಿನ ಬಳಿಕ ಅತ್ಯಗತ್ಯವಾಗಿ ವೇಗವಾಗಿ ಬೆಳೆಯುತ್ತಿದ್ದ ಮುಂದಿನ IT ಸೆಕ್ಟರ್ ಆಗಿ IT ಹಬ್ ಅನ್ನ ಮಾಡ್ತೀವಿ. ಕಳೆದ 3 ವರ್ಷಗಳಲ್ಲಿ ಯಾವುದಾದ್ರೂ ಒಂದು IT ಸೆಕ್ಟರ್ ಉಪಯೋಗ ಆಗುವಂತ ದೃಷ್ಟಿಯಲ್ಲಿ ಸರ್ಕಾರದ ಕೊಡುಗೆ ಏನು? ಕರಾವಳಿಯಲ್ಲಿ ಬಹಳ ದೊಡ್ಡ ರೀತಿಯಲ್ಲಿ ವ್ಯವಹಾರ ನಡೆಸ್ತಾ ಇರುವಂತದ್ದು ಮೀನುಗಾರಿಕಾ ವಲಯಕ್ಕೆ ಏನು ಕೊಟ್ಟಿದ್ದೀರಿ? ಮೂಗಿಗೆ ತುಪ್ಪ ಸುರಿಸಿ ಬಿಟ್ಟಿದ್ದಾರೆ ಬಿಟ್ಟರೆ ಏನಾದ್ರೂ ಕೊಟ್ಟಿದ್ದೀರಾ ಈ ವರ್ಷ? ನಾನು ಕೇಳ್ತೇನೆ, ಮೀನುಗಾರಿಕಾ ಬಂದರುಗಳ ಆಧುನೀಕರಣಕ್ಕೆ ವಿಶೇಷವಾದಂತಹ ಯೋಜನೆ ಹಾಕ್ತೀರಿ ಅಂತ ಹೇಳಿದ್ರಿ. ಯಾವುದಾದ್ರೂ ಒಂದು ಯೋಜನೆಗಳನ್ನು ತೋರಿಸಿ. ಬಡ ಮೀನುಗಾರರು ಇನ್ನೂ ಬಡವರಾಗಿದ್ದಾರೆ, ಶ್ರೀಮಂತರಾಗಿ ಇರುವಂತವ್ರು ಶ್ರೀಮಂತರಾಗಿದ್ದಾರೆ. ಆದ್ರೆ ನಾನಿವತ್ತು ಕೇಳ್ತೇನೆ, ನಾರಾಯಣಗುರು ನಿಗಮ ಆಗಬೇಕು ಅಂತೇಳಿ ಘೋಷಣೆ ಆಯ್ತು. ತಾವು ಕೂಡ ವಿಶೇಷವಾಗಿ ಅದಕ್ಕೆ ಪ್ರಯತ್ನ ಪಟ್ಟಿದ್ದೀರಿ. ನಿಗಮ ಆಯ್ತು. ಬಹಳ ಮಂಗಳೂರಿನಿಂದ ಬೆಂಗಳೂರಿಗೆ ಪಾದಯಾತ್ರೆ 3-4 ಸಾವಿರ ಜನ ಕಾಂಗ್ರೆಸ್ನ ಮುಖಂಡರೆಲ್ಲ ಪಾದಯಾತ್ರೆ ಮಾಡಿದ್ರಿ. ನಾರಾಯಣಗುರು ಅಭಿವೃದ್ಧಿ ನಿಗಮಕ್ಕೆ 1 ರೂಪಾಯಿ ಕಳೆದ 3 ವರ್ಷಗಳಲ್ಲಿ ಕೊಟ್ಟಿಲ್ಲ. 1 ರೂಪಾಯಿ. ಆ ಆರ್ಥಿಕವಾಗಿ ದುರ್ಬಲ ಇರುವಂತ ಆ ಸಮುದಾಯದವರಿಗೆ ಎಲ್ಲೋ ಒಂದು ಕಡೆ ಶಿಕ್ಷಣ ಕೊಡ್ಲಿಕ್ಕೆ 1 ರೂಪಾಯಿ ಕೊಡದಂತ ಸರ್ಕಾರ ಆ ಅಭಿವೃದ್ಧಿ ನಿಗಮ ಮಾಡಿ ಏನು ಪ್ರಯೋಜನ? ಈಗಾಗಲೇ ಅಶೋಕ್ ರೈ ಹೇಳಿದ್ರು, ಯಾವುದೋ ಬ್ರಾಹ್ಮಣ ಸಮಾಜದ ಒಂದು ನಿಗಮ ಮಾಡಿದ್ರೆ ಅದರ ಗತಿ ಕೂಡ 1 ರೂಪಾಯಿ ಕೊಡಲ್ಲ ನೀವು. 1 ಪೇಜ್ ಉದಯವಾಣಿಯಲ್ಲಿ ಪತ್ರಿಕೆಯಲ್ಲಿ ಹಾಕಿದ್ರಿ ಬನ್ಸ್ ನಿಗಮವನ್ನ ಮಾಡ್ತೀರಿ ಅಂತ ಹೇಳಿ. ಬನ್ಸ್ ನಿಗಮಕ್ಕೆ ಈಗ ಮಾಡಿ ಪತ್ರಿಕೆಯಲ್ಲಿ ಬಂದು ಆ ಕಾಪುವಿನ ಹತ್ರ ಬಹಳ ದೊಡ್ಡ ಕಾರ್ಯಕ್ರಮ ಮಾಡಿ ಸಾವಿರಾರು ಗಟ್ಟಲೆ ಬಂಟ್ ಸಮುದಾಯದವರು ಮಧ್ಯದಲ್ಲಿ ಸಿದ್ದರಾಮಯ್ಯ ಹೇಳಿದ್ರು ಬಂಟ್ ನಿಗಮವನ್ನ ಮಾಡಿ 50 ಕೋಟಿ ಕೊಡ್ತೇನೆ. 1 ರೂಪಾಯಿ ಕೊಟ್ಟಿಲ್ಲ ಸರ್.
ಆ ಸಮುದಾಯದವರಿಗೆ ಎಲ್ರಿಗೂ ನೀವು ಏನ್ ಮಾಡಿದ್ರಿ, ಅನ್ಯಾಯ ಮಾಡಿದಲ್ವಾ? ಹಾಗಾಗಿ ಇವತ್ತು ನಮ್ಮ ಜಿಲ್ಲೆಗೆ ನೀವು ಏನ್ ಕೊಟ್ಟಿದ್ದೀರಿ, ವಿದ್ಯಾರ್ಥಿ ನಿಲಯವನ್ನ ಕೊಟ್ಟಿದ್ದೀರಿ, ಇನ್ನೊಂದು ಕೊಟ್ಟಿದ್ದೀರಿ, ಬೇರೆ ಬೇರೆ ವಿಷಯವನ್ನು ಹೇಳ್ತೀರಿ. ಕರಾವಳಿಯ ಪ್ರವಾಸೋದ್ಯಮಕ್ಕೆ ವಿಶೇಷವಾದಂತ ಅವಕಾಶ ಇದೆ. ಆ ಅವಕಾಶಕ್ಕೆ ಏನನ್ನ ಕೊಟ್ಟಿದ್ದೀರಿ ಅಂತ ಕೇಳಿದ್ರೆ ಏನನ್ನು ಕೊಟ್ಟಿಲ್ಲ. ಇವತ್ತು ಕರಾವಳಿ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಮಂಗಳೂರಿನ ಭಾಗದಲ್ಲಿ ಗ್ರೇಟರ್ ಮಂಗಳೂರು ಮಾಡ್ತೀರಿ ಅಂತ ಹೇಳಿದ್ರಿ. ಗ್ರೇಟರ್ ಮಂಗಳೂರಿನ ಬಗ್ಗೆ ಕೂಡ ಎಲ್ಲಿ ಯಾವುದೇ ಪ್ರಸ್ತಾವ ಇಲ್ಲ, ಪ್ರವಾಸೋದ್ಯಮಕ್ಕೂ ಯಾವುದೇ ಇಲ್ಲ. ನಮ್ಮ ಜಿಲ್ಲೆಯ ಆಸ್ಪತ್ರೆಯನ್ನ ಉನ್ನತ ಮಟ್ಟಕ್ಕೆ ಆಸ್ಪತ್ರೆಯನ್ನ ಮಾಡ್ತೀರಿ ಅಂತ ಹೇಳುವಂತ ದೃಷ್ಟಿಯಲ್ಲಿ ಅದಕ್ಕೆ ಬೇರೆ ಬೇರೆ ಕಿದುವಾಯಿ ವೆನ್ಲಾಕ್ ಅಥವಾ ಬೇರೆ ಬೇರೆ ವೆನ್ಲಾಕ್ ತರ್ತೀರಿ ಅಂತ ಹೇಳೋದು ಉಲ್ಲೇಖ ಮಾಡಿದ್ರಿ. ಅದು ಎಲ್ಲೂ ಒಂದು ಕಡೆಯಲ್ಲಿ ಆ ಭರವಸೆ ಆಗಿಲ್ಲ. ಆದ್ರೆ ನಾನು ಕೇಳುವಂತದ್ದು, ಇವತ್ತು ಕೃಷಿ, ಆರೋಗ್ಯ, ಶಿಕ್ಷಣ ಈ ಕ್ಷೇತ್ರದಲ್ಲಿ ಯಾವುದೇ ರೀತಿಯ ತಮ್ಮ ಕೊಡುಗೆಗಳು ಅಸಡ್ಡೆ ಆಗಿದೆ. ಇವತ್ತು ವೆನ್ಲಾಕ್ ಆಸ್ಪತ್ರೆಯನ್ನ ಮೇಲ್ದರ್ಜೆಗೆ ಹೇಳುವಂತದ್ದು, ಹರೆಕಳ ಡ್ಯಾಂ ಪಕ್ಕದಲ್ಲಿ ನೀರು ಶುದ್ಧೀಕರಣಕ್ಕೆ ಒಂದು ವಿಶೇಷವಾದಂತಹ ಘಟಕ ಆಗ್ತದೆ ಅಂತ ಹೇಳೋದು ಉಲ್ಲೇಖ ಆಗಿತ್ತು. ನನಗೆ ಗೊತ್ತಿಲ್ಲ ಏನಾಗಿದೆ ಅಂತ ಗೊತ್ತಿಲ್ಲ. ಆದ್ರೆ ಮಂಗಳೂರಿನ ನೀರು ಸರಬರಾಜಿಗೆ ನನಗೆ ಕೇಳ್ತೇನೆ, ಮಂಗಳೂರಿನಲ್ಲಿ ನಮ್ಮ ಇರುವಂತಹ ತುಂಬೆಯಲ್ಲಿ ನಗರಕ್ಕೆ ಕೊಡುವಂತಹ ಡ್ಯಾಮ್ ಎಷ್ಟು ಅಂತ ಕೇಳಿದ್ರೆ 6 ಮೀಟರ್ನ ಡ್ಯಾಮ್. ನಮಗೆ 7 ಮೀಟರ್ನ ಡ್ಯಾಮ್ ಬೇಕು. ಪರಿಸರದ ಎಲ್ಲ ಗ್ರಾಮಗಳು ಮುಳುಗ್ತವೆ. ಇವತ್ತು ಈ ಮಳೆಗಾಲದ ಬರುವ ಮುಂಚೆ ಈಗ ಮಂಗಳೂರಿನಲ್ಲಿ ನೀರಿಲ್ಲ. ಇಷ್ಟು ಹೆಚ್ಚು 6 ತಿಂಗಳು ಮಳೆ ಬರುವಂತ ನಗರದಲ್ಲಿ ಕುಡಿಲಿಕ್ಕೆ ನೀರಿಲ್ಲ. ಅಲ್ಲಿ ಕೊಡಪಾನ ಹಿಡ್ಕೊಂಡು ಮಹಾನಗರ ಪಾಲಿಕೆ ಎದುರುಗಡೆ ಸ್ಟ್ರೈಕ್ ಮಾಡುವಂತ ಪರಿಸ್ಥಿತಿ ಬರ್ತದೆ. ಹಾಗಿರುವಾಗ ನಾನು ಕೇಳುವಂತದ್ದು, ಇದಕ್ಕೆ ವಿಶೇಷವಾದಂತ ಒಂದು ವ್ಯವಸ್ಥೆಯನ್ನ, ಆ ಡ್ಯಾಮ್ ಅನ್ನ ಎತ್ತರಿಸುವಂತ ದೃಷ್ಟಿಯಲ್ಲಿ ಒಂದು ಬಜೆಟ್ ನಲ್ಲಿ ನಿರೀಕ್ಷೆ ಮಾಡಿದ್ದು. ಮಂಗಳೂರಿನಲ್ಲಿರುವಂತ ಜೈಲನ್ನ ನಗರ ಭಾಗದಲ್ಲಿ, ಹಾರ್ಟ್ ಆಫ್ ದ ಸಿಟಿ ಇರುವಂತ ಜೈಲನ್ನು ತಾವು ಹೊರಭಾಗದಲ್ಲಿ ಹಾಕ್ತೀರಿ. ಆ ಜೈಲಿಗೆ ಕಾಂಪೌಂಡ್ ಅಲ್ಲಿ ಇಲ್ಲ ಅಂತೇಳಿ ಮಾನ್ಯ ಗೃಹ ಸಚಿವರು ಹೇಳಿದ್ರು. ಆ ಜೈಲಿನ ಕಾಂಪೌಂಡ್ ಅಲ್ಲಿಗೆ 100 ಕೋಟಿ ಬೇಕು, ನಾನು ಈಗ ಈ ಬಜೆಟ್ ನಲ್ಲಿ ಘೋಷಣೆ ಮಾಡ್ತೀನಿ ಅಂತೇಳಿ ಮಾನ್ಯ ಮಂತ್ರಿಗಳು ಹೇಳಿದ್ರು. ಅದನ್ನು ಮಾಡ್ಲಿಕ್ಕಾಗಲ್ಲ. ಕೊನೆಯ ಪಕ್ಷದಲ್ಲಿರುವಂತಹ ಜಾಮರನ್ನು ತೆಗಿಲಿಕ್ಕೆ ಆಗದಂತ ಪರಿಸ್ಥಿತಿಯಲ್ಲಿ ನಾವು ಒದ್ದಾಡ್ತಾ ಇದ್ದೇವೆ. ಅಧ್ಯಕ್ಷರೇ, ಇವತ್ತು ನಾನು ಒಂದು ಮಾತನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತೇನೆ. ಪಿಲಿಕುಳ ಜೈವಿಕ ಉದ್ಯಾನವನದ ಅಭಿವೃದ್ಧಿಗೆ ಏನೋ ಏನಾಗಿದೆ ಆಯ್ತು. ಮತ್ತೆ ಇನ್ನೊಂದು ಈ ವಿಷಯದಲ್ಲಿ ನಾನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಕೊನೆಯದಾಗಿ, ಮಂಗಳೂರಿನಲ್ಲಿ ಡ್ರಿಡ್ಜಿಂಗ್ ಮಷಿನ್ ಪರ್ಚೇಸ್ ಮಾಡ್ತೀರಿ, ಸಿ ಆಂಬುಲೆನ್ಸ್ ಅನ್ನ ಕೊಡ್ತೀರಿ, ಇದೆಲ್ಲವನ್ನ ಮೀನುಗಾರಿಕಾ ವಲಯದಲ್ಲಿ ತಾವು ಘೋಷಣೆ ಮಾಡಿದಿರಿ. 24-25 ಬಜೆಟ್ ನಲ್ಲಿ 35 ಕೋಟಿ ರೂಪಾಯಿ ವೆಚ್ಚದ ಅತ್ಯಾಧುನಿಕ ಕೃಷಿ ಸಂಕೀರ್ಣ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದಿರಿ ಬಜೆಟ್ ನಲ್ಲಿ. ಮಂಗಳೂರಿನಲ್ಲಿ ಇವತ್ತಿನ ತನಕ ಯಾವುದು ಗುದ್ದಲಿ ಪೂಜೆನೂ ಆಗಿಲ್ಲ, ಯಾವ ಶಿಲಾನ್ಯಾಸನೂ ಆಗಿಲ್ಲ. ನನ್ನ ಕ್ಷೇತ್ರದಲ್ಲಿ ಕಾಮಗಾರಿಗಳ ಬಜೆಟ್ ನಲ್ಲಿ ಘೋಷಣೆ ಆಗಿದೆ. ಒಟ್ಟು ಅಂಗನವಾಡಿಗೆ ಅನುದಾನ ಕೊಡ್ತೀರಿ ಅಂತ ಹೇಳಿದ್ರೆ ಅಂಗನವಾಡಿಯನ್ನ ಕೊಟ್ಟಿಲ್ಲ. ಇವತ್ತು ನಾನು ಕೊನೆಯದಾಗಿ ಒಂದು ಮಾತು ಹೇಳ್ತೇನೆ. ನನ್ನ ಕ್ಷೇತ್ರದಲ್ಲಿ 2017-18ರಲ್ಲಿ ನಾನು ಶಾಸಕನಾಗಿ ಬರುವ ಮುಂಚೆ ಕಾಂಗ್ರೆಸ್ ಪಕ್ಷದ ಶಾಸಕರೇ ಇದ್ರು. ಅವರು ಶಕ್ತಿನಗರದಲ್ಲಿ ಒಂದು 10 ಎಕರೆ ಜಾಗ, 11 ಎಕರೆ ಜಾಗ, ಅರಣ್ಯ ಮಂತ್ರಿಗಳಿರುವ ಕಾರಣ ಈ ಪಾಯಿಂಟ್ ಅನ್ನು ಉಲ್ಲೇಖ ಮಾಡ್ತೇನೆ. 11 ಎಕರೆ ಜಾಗ, ಸರ್ ಕೇಳ್ಕೊಳ್ಳಿ ಸರ್, 11 ಎಕರೆ ಜಾಗದಲ್ಲಿ ಮನೆ ಕಟ್ಟಲಿಕ್ಕೆ, ಅವರು ಬಡವರಿಗೆ ಮನೆ ಕಟ್ಟಲಿಕ್ಕೆ ರಾಜೀವ್ ಗಾಂಧಿ ವಸತಿ ನಿಗಮದಿಂದ ಮನೆ ಕಟ್ಟುವಂತ ಮಾಡಿ, ಆ ಮನೆ ಕಟ್ಟುವ ಮುಂಚೆನೆ ಅದಕ್ಕೆ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಮಹಾನಗರ ಪಾಲಿಕೆ ಉಳಿದದು ಆ ಬೆನಿಫಿಷಿಯರಿಯಿಂದ ಪಡ್ಕೊಳ್ಬೇಕು ಅಂತೇಳಿ ಮನೆ ಕಟ್ಟಲಿಕ್ಕೆ ಗುದ್ಲಿ ಪೂಜೆ ಮಾಡಿ 930 ಮನೆಯವರಿಗೆ ಮನೆ ಕಟ್ಟುವ ಮುಂಚೆನೆ ಅವರಿಗೆ ಮನೆ ಬೀಗದ ಕೈಯಾಗಿ ಹಕ್ಕುಪತ್ರ, ಮನೆ ಹಕ್ಕುಪತ್ರ ಕೊಟ್ಬಿಟ್ಟು ಸರ್, ಅದು ಡೀಮ್ಡ್ ಫಾರೆಸ್ಟ್ ಲ್ಯಾಂಡ್ ಅಂತ ಆಯ್ತು ಸರ್. ಇಲ್ಲೇ ಕೋರಮಂಗಲದಲ್ಲಿರುವ ಸೆಂಟ್ರಲ್ ಗವರ್ಮೆಂಟ್ ನ ಆ ಫಾರೆಸ್ಟ್ ಇಲಾಖೆಗೆ ಇಟ್ ಈಸ್ ಲೆಸ್ ದೆನ್ 10 ಹೆಕ್ಟರ್ಸ್. ಒಂದು 25 ಬಾರಿ ನಮ್ಮ ಸರ್ಕಾರ ಇರುವಾಗ ಹೋಗಿದ್ದೀನಿ, RSO ಅವರು ಸಹಕಾರ ಪಡ್ತಿದ್ದೀನಿ, ಬೆಂಗಳೂರು ಡೆಲ್ಲಿ ತನಕ ಹೋಗಿದ್ದೀನಿ ಸರ್. ಫಸ್ಟ್ ಟೈಮ್ ಇನ್ ದ ಹಿಸ್ಟ್ರಿ ಆ ಡೀಮ್ಡ್ ಫಾರೆಸ್ಟ್ ಅನ್ನು ತೆಗೆದು ಕ್ಲಿಯರ್ ಮಾಡಿ ಈಗ ಡಾಕ್ಯುಮೆಂಟ್ ಸಂಪೂರ್ಣವಾಗಿ ಹೊಸ SR ಪ್ರಕಾರ ನಾವು ವಸತಿ ಇಲಾಖೆಗೆ ಕಳಿಸಿಕೊಟ್ಟಿದ್ದೇವೆ. ನನಗೆ ದೇಶಪಾಂಡೆ ಸಾಹೇಬರು ಕೇಳಿದ್ರು, ಡೀಮ್ಡ್ ಫಾರೆಸ್ಟ್ ಅನ್ನು ಹೇಗೆ ಚೇಂಜ್ ಮಾಡ್ಕೊಂಡಿ ಮಾರಾಯ ನೀನು? ಅವ್ರ ಕ್ಷೇತ್ರದಲ್ಲಿ ಮನೆ ಸ್ಯಾಂಕ್ಷನ್ ಆಗಿತ್ತು, ಡೀಮ್ಡ್ ಫಾರೆಸ್ಟ್ ಕಾರಣ ಮನೆ ಕಟ್ಟಲಿಕ್ಕೆ ಆಗಿಲ್ಲ ಅಂತೇಳಿ ಆ ದಾಖಲೆಯಲ್ಲಿ ಇದೆ. ಯಾರ್ಯಾರ್ದು ಡೀಮ್ಡ್ ಫಾರೆಸ್ಟ್ ಕಾರಣ ಅವರಿಗೆ ಆ ಯೋಜನೆ ಅನುಷ್ಠಾನ ಮಾಡ್ಲಿಕ್ಕೆ ಆಗಿಲ್ಲ ಸರ್. 3 ವರ್ಷ ಸಹಕಾರ ಕಷ್ಟಪಟ್ಟು 15 ಬಾರಿ ಡೆಲ್ಲಿಗೆ ಹೋಗಿ ಆ ಡೀಮ್ಡ್ ಫಾರೆಸ್ಟ್ ಕ್ಲಿಯರ್ ಮಾಡಿ ಬಂದ ನಂತರ ಇವತ್ತಿನ ತನಕ ನಾನು ಜಮೀರ್ ಸಾಹೇಬ್ರ ಹತ್ರ ಒಂದು 25 ಬಾರಿ ಹೋಗಿದ್ದೀನಿ. ಅವರು ಹಕ್ಕುಪತ್ರ ಕೊಟ್ಬಿಟ್ಟಿದ್ದಾರೆ. ಈ ಮಾಜಿ ಶಾಸಕರು ಆ ಹಕ್ಕುಪತ್ರ ಪಡ್ಕೊಂಡವ್ರು ನನ್ನ ಮನೆಗೆ ಬರ್ತಾರೆ. ಅವರು ಕೊಟ್ಟು ನೀವು ಕೊಡಲ್ಲ ಅಂತ ಕೇಳ್ತೀರಿ, ನಾನು ಏನು ಉತ್ತರ ಕೊಡ್ಬೇಕು ಸರ್? ಒಂದ್ ಹೇಳಿದೆ ಸರ್, ಈ ಹಿಂದೆ ಬಜೆಟ್ ಅಲ್ಲಿ ಘೋಷಣೆ ಆದಂತ 2013-17-18ರಲ್ಲಿ ಸಿದ್ದರಾಮಯ್ಯ ಇರುವಾಗಲೇ ಬಜೆಟ್ ಅಲ್ಲಿ ಘೋಷಣೆ ಮಾಡಿದ್ದು. ಆ ಸಿದ್ದರಾಮಯ್ಯ ಅದಕ್ಕೆ ಆರ್ಥಿಕ ಅನುಮೋದನೆ ಕೊಟ್ಟಿದ್ದಾರೆ. ಆಗಿರುವಾಗ ಈಗ ₹1 ಸರ್ಕಾರಕ್ಕೆ ಹೆಚ್ಚುವರಿ ಹಣ ಬರ್ಡನ್ ಬೀಳಲ್ಲ. ಅವತ್ತು ಕೊಟ್ಟದಷ್ಟು ಎಷ್ಟೇ ಇವತ್ತು ಕೊಡ್ತಾ ಇರೋದು. ಹಾಗಾಗಿ ಇದನ್ನು ನಾನು ಇವತ್ತು ಕೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮರಳು ಮತ್ತು ಕೆಂಪು ಕಲ್ಲಿಗೆ ಪ್ರತ್ಯೇಕವಾಗಿ ಏನೋ ನೀತಿ ಮಾಡ್ತೀನಿ ಅಂತ ಹೇಳಿದ್ರು. ಮಂಗಳೂರು ಜಿಲ್ಲೆ ಮಾಡ್ತೀರಿ, ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಂಗಳೂರು ಜಿಲ್ಲೆ ಮಾಡ್ತೀರಿ ಅಂತ ಹೇಳಿದ್ರು. ಒಂದೇ ಪೇಜ್
ಓದಿ ಎಂಟೈರ್ ಫೈಲ್ ಹಿಡ್ಕೊಂಡು ಬರ್ತೀನಿ ಸರ್. ನೀವು ಹೇಳಿದಂತ ಮಾತು ಮತ್ತು ನಾನು ಹೇಳಿದಂತ ಮಾತು, ನನ್ನ ಮಾತು ವ್ಯತ್ಯಾಸ ಹೇಳಿದ್ರೆ ಯಾಕಂತ ಕೇಳ್ತೇನೆ ಸರ್. 2016-17ರಲ್ಲಿ ಡೀಮ್ಡ್ ಫಾರೆಸ್ಟ್ ಅಂತ ಅಲ್ಲಿ ಮನೆ ಕಟ್ಟಲಿಕ್ಕೆ ಆಗಲ್ಲ ಅಂತ ಹೇಳೋ ಕಾರಣ ಅದನ್ನ ತಡೆ ಹಿಡಿದ್ರು ಸರ್. ನಾನು 18ರಲ್ಲಿ ಗೆದ್ದು ಬಂದೆ, ಹಕ್ಕುಪತ್ರ ಕೊಟ್ಟಾಗಿತ್ತು ಸರ್. 18ರಲ್ಲಿ ಬಂದಾಗ 1.5 ವರ್ಷ ಕುಮಾರಸ್ವಾಮಿ ಅವರೇ ಮುಖ್ಯಮಂತ್ರಿ ಆಗಿದ್ರು. ಅದರ ನಂತರ ಏನು ಮಾಡಬಹುದು ಅಂತ ಹೇಳಿದ್ರೆ, ಅದರಲ್ಲಿ 11.5 ಎಕರೆ ಇದ್ದ ಜಾಗದಲ್ಲಿ 1 ಎಕರೆಗೆ 50 ಮರಗಳಿಗಿಂತ ಜಾಸ್ತಿ ಇದ್ದದ್ದನ್ನ ಎಕರೆ ವಯಸ್ಸು ನಾನು ಇಲ್ಲಿಯ ಉನ್ನತ ಅಧಿಕಾರಿಗಳು ಕೋರಮಂಗಲದಲ್ಲಿ ಕೂತವರಿಗೆ 3 ಬಾರಿ ಮಂಗಳೂರು ಕರ್ಕೊಂಡು ಹೋಗಿದ್ದೇನೆ ಸರ್. ಅದರಲ್ಲಿ 1 ಎಕರೆದಲ್ಲಿ 30 ಮರ 40 ಮರ ಬರ್ತದೆ. ಅದನ್ನೆಲ್ಲ ಬೈಫರ್ಕೇಟ್ ಬೇರೆ ಮಾಡಿ 2 ಎಕರೆ ಮಾತ್ರ ಡೀಮ್ಡ್ ಫಾರ್ ಮಾಡಿ 9.5 ಎಕರೆ ಅದರಲ್ಲಿ 1 ಎಕರೆ 50 ಮರ ಬರಲ್ಲ ಅಂತೇಳಿ ದಾಖಲೆ ಮಾಡಿಕೊಂಡು, ಅದು ನೀವು ಸೆಂಟ್ರಲ್ ಗವರ್ಮೆಂಟ್ ಕಳಿಸಿದ್ದು ಇನ್ನೂ ಬರಲಿಲ್ಲ ಸರ್. ಫಾರೆಸ್ಟ್ ಅವರು ಕೋರಮಂಗಲದವರು ದೇ ವಾಸ್ ಗಿವನ್ ದಿಸ್ ಇಸ್ ನಾಟ್ ಡೀಮ್ಡ್ ಲ್ಯಾಂಡ್, ಯು ಕ್ಯಾನ್ ಯುಟಿಲೈಸ್ ಫಾರ್ ಎನಿ ಪರ್ಪಸ್ ಅಂತೇಳಿ ಲೆಟರ್ ತಕೊಂಡು ಮಹಾನಗರ ಪಾಲಿಕೆಯಿಂದ ಸಬ್ಮಿಟ್ ಮಾಡಿದ್ದೇನೆ ಸರ್. ನೀವು ಹೇಳುವಂತದ್ದು ಡೀಮ್ಡ್ ಫಾರೆಸ್ಟ್ ಅನ್ನ ಎಕರೆಗೆ 50 ಮರ ಜಾಸ್ತಿ ಇರುವಂತದ್ದು, ಇಂಥದಕ್ಕೆಲ್ಲ ತಾವು ಹೇಳುವಂತದ್ದು ಮಾಡ್ತಾ ಇರಬಹುದು. ಇದು ಚಾಲೆಂಜ್ ಆಗಿ ಹೇಳ್ತೇನೆ ಸರ್. ನಾನು ಮಾಡಿದಂತ ಕೆಲಸ ಕಾರ್ಯಗಳಿಗೆ ನಾನು ಎಷ್ಟು ಕಷ್ಟಪಟ್ಟಿದ್ದೇನೆ, ಮತ್ತೆ ಕಾನೂನು ನಾನೆಲ್ಲವೂ ತಿಳ್ಕೊಂಡು ಬಂದಿದ್ದೇನೆ ಸರ್. ಅವ್ರು ಹೇಳಿದ ಕೇಳುದು, ಅವರು ನಾವು ಸಮಸ್ಯೆಯನ್ನು ಮಾಡ್ಕೊಳ್ಳಿ ಸರ್. ಈಗ ಅವರು ಕೇಂದ್ರ ಸರ್ಕಾರದಿಂದ ಬಂದಿಲ್ಲ ಅಂತ ಹೇಳ್ತಾರಲ್ಲ, ಕೇಳಿ. ಕೊನೆಯದಾಗಿ ಕನ್ಕ್ಲೂಡ್, ದಕ್ಷಿಣ ಕನ್ನಡ ಜಿಲ್ಲೆಯನ್ನ ಮಂಗಳೂರು ಜಿಲ್ಲೆ ಮಾಡ್ತೀರಿ ಅಂತ ಹೇಳುವಂತ ಬಗ್ಗೆ ಯಾವುದಾದ್ರೂ ಒಂದು ವಿಚಾರಗಳು ಮಂಡನೆ ಆಗತ್ತೆ ಅಂತ ಕೇಳಿದೆ, ಅದು ಇಲ್ಲ. ಮಂಗಳೂರಿಗೆ ಒಂದು ಹೈಕೋರ್ಟ್ ಪೀಠ ಆಗತ್ತೆ ಅಂತ ಎನ್ಸ್ಕೊಂಡೆವು, ಅದರ ಬಗ್ಗೆ ಯಾವುದೇ ಮಾಹಿತಿ ಬಜೆಟ್ ನಲ್ಲಿ ಇಲ್ಲ. ತುಳು ಭಾಷೆಯನ್ನು ಅಧಿಕೃತ ಆಗಬೇಕು ಅಂತ ಹೇಳಿ ನಾವು ಪ್ರತಿ ಸಲ ಮಾತಾಡುದು ಮೋಹನ್ ಅವರ ಒಂದು ಅರದಿಯನ್ನು ಅನುಷ್ಠಾನ ಮಾಡಿ ಅಂತ, ಅದು ಕೂಡ ಆಗ್ತಾ ಇಲ್ಲ. ಕೊನೆಯದಾಗಿ ನಾನು ಒಂದು ಕೇಳ್ತೇನೆ ಅಧ್ಯಕ್ಷರೇ, ತಾವಿಲ್ಲಿರುವಂತಹ ಸಂದರ್ಭದಲ್ಲಿ ನಮಗೆ ಮಂಗಳೂರಿನಲ್ಲಿ ಇನ್ನು ಮುಂದೆ ಕುಡಿಯುವ ನೀರು ಅಭಾವ ಆಗಿದೆ. ಸಮುದ್ರದಿಂದ ನೀರನ್ನು ತೆಗೆದು ಡಿಸಾಲಿನೇಷನ್ ಪ್ಲಾಂಟ್ ಅನ್ನ ಹಾಕಿದ್ರೆ ಕುಡಿಯುವ ನೀರಿಗೆ ನಮಗೆ ಅವಕಾಶಗಳಾಗುತ್ತೆ. 1 ಲೀಟರ್ ಎಷ್ಟಾಗಬೇಕು? ಕುಡಿಯುವ ನೀರಿಲ್ಲದೆ ಅಲ್ಲ, 1 ಮಿನಿಟ್. ಕುಡಿಯುವ ನೀರು ಇಲ್ಲದೆ ಆಗಲ್ಲ ಸರ್. ಕುಡಿಯುವ ನೀರಿಲ್ಲದೆ ಸಾಯೋದಕ್ಕಿಂತ ಆ ನೀರು ಹೆಚ್ಚು ವೆಚ್ಚ ಆದ್ರೆ ಏನಾಗ್ಬೋದು, ಕೊಡ್ಬೇಕು. ಅದಕ್ಕಿಂತ ಬಾಟ್ಲಿ ಇಂಡಸ್ಟ್ರಿಗಳಿಗೆ ಈಗ MRPL ನವರು 20 MLD ಡಿಸಾಲಿನೇಷನ್ ಪ್ಲಾಂಟ್ ಮಾಡಿದ್ದಾರೆ. ಹಾಗೆ ಇಂಡಸ್ಟ್ರಿಗಳಿಗೆ ಕೊಡುವ ನಮಗೆ ಅವಾಗ ಕುಡಿಯುವ ನೀರು ಉಳಿತದಲ್ಲ ನಮಗೆ. ಅದು ಈ ಸಲಹೆಯನ್ನು ನಾನು ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾನು ಕೊಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಅದು ಮಾತ್ರ ಅಲ್ಲ, ಮಂಗಳೂರು ದಸರಾಕ್ಕೆ ಒಂದು 5 ಕೋಟಿ ಕೊಡಿ ಅಂತ. ಮಂಗಳೂರು ದಸರಾಕ್ಕೆ 5 ಕೋಟಿ ಕೊಡಿ. ಕುದ್ಮೂಲ್ ರಂಗರಾವ್ ಅವರ ಸಮಾಧಿಗೆ ಕೊನೆಯದಾಗಿ ಕುದ್ಮೂಲ್ ರಂಗರಾವ್ ಅವರ ಸಮಾಧಿಗೆ 3 ಕೋಟಿ ರೂಪಾಯಿ ನಾನು ಈ ಹಿಂದೆ ಮಹಾತ್ಮ ಗಾಂಧಿ ಯೋಜನೆಯಲ್ಲಿ ಗುದ್ದಲಿ ಪೂಜೆ ಮಾಡಿದ್ದೇನೆ. ನಮ್ಮ ಸರ್ಕಾರ ಇರುವಾಗ ಆ ಕಾಮಗಾರಿಗಳನ್ನ ತಡೆ ಹಿಡಿಯಲಾಗಿದೆ. ಕುದ್ಮೂಲ್ ರಂಗರಾವ್ ಅವರ ಸಮಾಧಿಗೆ ಅನ್ಯಾಯ ಆಗಿದೆ ಅಥವಾ ಅಲ್ಲಿ ಅಭಿವೃದ್ಧಿ ಆಗಲಿಲ್ಲ. ಮುಂಡಾಲ ಪರಿಶಿಷ್ಟ ಜಾತಿಯ ಮುಂಡಾಲ ಸಮುದಾಯದವರು ಅವರು ನಂಬ್ಕೊಂಡು ಬರ್ತಾ ಇದ್ದಾರೆ. ಆ 3.25 ಕೋಟಿಯನ್ನ ಬಿಡುಗಡೆ ಮಾಡಿಕೊಡಿ ಅಂತೇಳಿ ಭೈರತಿ ಸುರಕ್ಷೇತ್ರ ಒಂದು 10 ಸಲ ಹೋಗಿದ್ದೇನೆ ಮಂತ್ರಿಗಳ ಹತ್ರ, ಮಾಡಿಲ್ಲ. ಈಗ ಸತ್ಯಸಾರಮಣಿ ನಂಬಿ ಬಂದುವಂತ ಆದಿದ್ರಾವಿಡ ಸಮುದಾಯ ಇದೆ, ಅದಲ್ಲ ಅವ್ರದ್ದು ಮಿಜಾರ್ನಲ್ಲಿ ಒಂದು ಸತ್ಯಸಾರಮಣಿ ಮಂದಿರ ಕಾಣ್ತಾ ಇದ್ದಾರೆ. ಅದಕ್ಕೆ 10 ಕೋಟಿ ಕೊಡ್ತೀರಿ ಅಂತ ಹೇಳಿ ಪ್ರಣಾಳಿಕೆಯಲ್ಲಿ 10 ಕೋಟಿ ಕೊಡ್ತೀರಿ. ಅದಾದ್ರೂ ಕೊಡಿ.